ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಮಿಡಿಯಿಂದ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಯಾವ ರೀತಿಯಾಗಿ ಮಾಡಿದರೆ 2-3 ವರ್ಷದವರೆಗೆ ಮಿಡಿ ಉಪ್ಪಿನಕಾಯಿ ಯಾವುದು ಹಾಳಾಗದೇ ಇದ್ದಂಗೆ ಇಡ್ಲಕ್ಕೆ ಅನ್ಕೊಂಡು ಅತ್ತೆ ಲೈಕ್ ಮಾಡಿ ಹೇಳಿಕೊಟ್ಟಿದ್ರು. ನಾನು ಅದನ್ನು ನಿಮಗೆ ವಿವರಿಸಿ ತಿಳಿಸ್ದೆ. ಉಪ್ಪಿನಕಾಯಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಕಾಟು ಮಾವಿನ ಮರದ ಮಿಡಿಯನ್ನು ಉಪಯೋಗಿಸ್ತಾ ಇದ್ದೆ. ಅಪ್ಪೆ ಮಿಡಿ ಅಥವಾ ಜೀರಿಗೆ ಮಿಡಿ ಆ ಥರ ಮಿಡಿ ಅಲ್ಲ, ಕಾಡಲ್ಲೆಲ್ಲ ಸಿಕ್ಕುವ ಒಂದು ಕಾಟು ಮಾವಿನ ಜಾತಿಯ ಮಿಡಿ. ಎಲ್ಲ ಮಿಡಿಯು ಉಪ್ಪಿನಕಾಯಿ ಮಾಡೋಕ್ಕೆ ಬತ್ತಿಲ್ಲ. ಕೆಲವೊಂದು ಮರದ ಮಿಡಿ ಮಾತ್ರ ಉಪ್ಪಿನಕಾಯಿ ಮಾಡು ಬತ್ತು. ಕೆಲವು ಮಿಡಿ ಉಪ್ಪಿಗೆ ಹಾಕಿದ ನಂತರ ಕರ್ಗಿ ಹೊತ್ತು. ಇದು ಉಪ್ಪಿಗೆ ಹಾಕಿಟ್ಟು ಒಂದು 10-15 ದಿವಸ ಆಯಿತು. ಮಿಡಿ ಎಲ್ಲ ಸರಿ ಚೆರಿಟಿತ್ತು. ಕಾರಣಾಂತರದಿಂದ ಉಪ್ಪಿಗೆ ಹಾಕುವುದನ್ನು ವಿಡಿಯೋ ಮಾಡ್ಕೊಂಬಕಾಗಿರಲಿಲ್ಲ. ಯಾವ ರೀತಿ ಉಪ್ಪಿಗೆ ಹಾಕೋದಂತ ಈಗಲೇ ಹೇಳಿಬಿಡ್ತೆ. ಮಿಡಿಯನ್ನು ತಂದು 1 ಇಂಚ್ ಉದ್ದಕ್ಕೆ ಚೊಟ್ಟನ್ನು ಬಿಟ್ಟು ಕಟ್ ಮಾಡಿ ಸ್ವಲ್ಪ ನೀರಿನಲ್ಲಿ ಲೈಕ್ ಮಾಡಿ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಹರಡಿ ಇಡ್ಕು. ನೆರಳಲ್ಲೇ ಇಡ್ಕು. ಒಂದು ಇಡೀ ದಿವಸ ಅದನ್ನು ಬಿಟ್ಟರೆ ಒಳ್ಳೆಯದು. ಬೆಳಿಗ್ಗೆ ಹಾಕಿದರೆ ಸಂಜೆ ತನಕ ಅಥವಾ ಮರುದಿವಸ ಬೆಳಿಗ್ಗೆ ತನಕ ಬಿಟ್ಟು ಉಪ್ಪಿಗೆ ಹಾಕಣ್ಕು. ನಮ್ಮಲ್ಲಿ ಮಿಡಿಯನ್ನು ಉಪ್ಪಿಗೆ ಹಾಕೋದು ಯಾವ ರೀತಿ ಅಂದರೆ, ಫಸ್ಟಿಗೆ 1-2 ಹಿಡಿ ಉಪ್ಪನ್ನು ಹಾಕಿ 2 ಬೊಗಸೆ ಅಷ್ಟು ಮಾವಿನ ಮಿಡಿಯನ್ನು ಹಾಕೋದು. ಇದೇ ರೀತಿ ಮೇಲ್ಗಡೆವರೆಗೂ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿ ಮೇಲ್ಗಡೆಯಿಂದನೂ ಮತ್ತೆ 1-2 ಹಿಡಿ ಉಪ್ಪನ್ನು ಹಾಕಿಟ್ರೆ ಒಂದು 10-15 ದಿವಸದ ನಂತರ ಮಿಡಿ ಎಲ್ಲ ಚೆರಟಿ ಇರುತ್ತೆ. ಮಧ್ಯ ಬೇಕಾದರೆ ಒಣ ಕೈಯಿಂದ 1-2 ಸಲ ಮಿಡಿಯನ್ನು ಮಿಕ್ಸ್ ಮಾಡ್ಕತ್ತು. ಇಲ್ಲ ಅಂದರೆ ಮೇಲ್ಗಡೆ ಮಿಡಿ ಹಾಗೆ ನಿಂತದಿದ್ರೆ ಅದು ಕೊಳ್ತೋ ಇರುತ್ತೆ. ಮಿಕ್ಸ್ ಮಾಡ್ತಾ ಇದ್ರೆ ಮೇಲ್ಗಡೆ ಮಿಡಿ ನಿಂತು ಕೊಳೀತಿಲ್ಲ. ಮಿಡಿಗೆ ಹಾಕಿದ್ದು ಉಪ್ಪು ನೀರು ಇರುತ್ತಲ್ಲ, ಅದು ಮಾತ್ರ ಸಾಕತ್ತಿಲ್ಲ ನಮ್ಮನೇಲಿ ರಸಕ್ಕೆ. ಅದಕ್ಕೋಸ್ಕರ ಯಾವಾಗಲೂ ಖಡಕ್ ಉಪ್ಪು ನೀರನ್ನು ಮಾಡಿ ಉಪ್ಪಿನಕಾಯಿಗೆ ಉಪಯೋಗಿಸೋದು. ಅದಕ್ಕೋಸ್ಕರ ನಾನಿಲ್ಲಿ 1.5 kg ಅಪ್ಪಷ್ಟು ಉಪ್ಪನ್ನು ಹಾಕೊಂಡಿದ್ದೆ. ಅದಕ್ಕೆ 6-7 ಲೀಟರ್ ಅಷ್ಟು ನೀರನ್ನು ಹಾಕಿ ಉಪ್ಪನ್ನು ಕರಗಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ನಂತರ ಈ ರೀತಿ ಬಾಳೆದಂಟನ್ನು ತಂದು 2 ಉಪ್ಪು ನೀರಿಗೂ ಸೇರಿಸ್ಕೊಳ್ಕು. ಬಸದಿಟ್ಟ ಹುಳಿ ಉಪ್ಪು ನೀರಿಗೂ ಸೇರಿಸ್ಕೊಳ್ಕು. ಹಾಗೆ ನಾವು ಖಡಕ್ ಉಪ್ಪು ನೀರಿಗೂ ಈ ದಂಟನ್ನು ಸೇರಿಸ್ಕೊಳ್ಕು. ಅದರಿಂದ ಉಪ್ಪು ಬೇಗ ಹನಿತ್ತು. ಉಪ್ಪು ಹನಿಯೋದಂದರೆ ಅದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತಲ್ಲ, ಅದೆಲ್ಲ ಬುಡಕ್ಕೆ ಹೋಗಿ ಕುತ್ಕೊಳತ್ತು. ಈಗ ನಾನಿಲ್ಲಿ ಮಾವಿನ ಮಿಡಿಯನ್ನು ಹರಡಿ ಇಡ್ತಾ ಇದ್ದೆ. ಉಪ್ಪು ನೀರು ಬಸ್ದ ಮೇಲೂ ಮಿಡಿಯಲ್ಲಿ ನೀರಿನ ಅಂಶ ಇಪ್ಪೋದ್ರಿಂದ ಈ ರೀತಿ ಹರಡಿ ಇಟ್ಟರೆ ನೀರೆಲ್ಲ ಆರಿ ಹೊತ್ತು ನೆರಳನ್ನಲ್ಲೇ ಒಣಸ್ಕೊಳ್ಕು. ಇದನ್ನು ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗ. ಅದರಲ್ಲಿ ಕೆಲವೊಂದು ಮಿಡಿ ಎಲ್ಲ ಕೊಳ್ತೋ ಇರುತ್ತೋ, ಅದನ್ನೆಲ್ಲ ತೆಗೆದಾಕು. ನಾವು ಮಿಡಿಯನ್ನು ಹಾಕುವಷ್ಟೊತ್ತಿಗೆ ಎಷ್ಟು ಕಂಡು ಹಾಕಿದ್ರು ಕೆಲವೊಂದು ಮಿಡಿ ಉಪ್ಪಿಗೆ ಹಾಕಿದ ನಂತರ ಕೊಳ್ತೋತ್ತು. ಅದನ್ನೆಲ್ಲ ಆರಿಸಿ ತೆಕ್ಕೊಂಡ್ಕು. ಗಟ್ಟಿ ಮಿಡಿ ಮಾತ್ರ ಇಟ್ಕೊಂಡ್ಕು. ಮಸಾಲೆಗೋಸ್ಕರ ನಾನಿಲ್ಲಿ ಎಲ್ಲದನ್ನು ಒಣಗಿಸಿ ಇಡ್ತಾ ಇದ್ದೆ. 1 ಹಿಡಿ ಅಪ್ಪಷ್ಟು ಕಾಳುಮೆಣಸು, 1 ಹಿಡಿ ಚೂರು ಮೆಣಸು, ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಸಾಸಿವೆಯನ್ನು ಹಾಕಿದ್ದೆ. 1000 ಮಿಡಿಗಾದರೆ 1 ಸಿದ್ದೆ ಅಳತೆಯಲ್ಲಿ ಸಾಸಿವೆಯನ್ನು ಉಪಯೋಗಿಸಿದ್ರು. ಇಲ್ಲಿ 400 ಮಿಡಿ ಅಪ್ಪಷ್ಟು ಮಿಡಿ ಇದ್ದಿದ್ದರಿಂದ ಅರ್ಧ ಸಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಬಿಸಿಲಿಗೆ ಇಟ್ಕೊಂಡಿದ್ದೆ. ಮಿಕ್ಸಿ ಜಾರನ್ನು ಸಹ ಸರಿ ಮಾಡಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ. ಉಪ್ಪು ನೀರೆಲ್ಲ ಹಂದ ನಂತರ ಅದನ್ನು ಬೇರೆ ಪಾತ್ರೆಯಲ್ಲಿ ಬಗ್ಸಿ ಕುದಿಸೋಕೆ ಇಟ್ಕೊಂಡಿದ್ದೆ. ಉಪ್ಪು ನೀರು ಹಾಗೆ ಹುಳಿ ಉಪ್ಪಿನ ನೀರು ಎರಡನ್ನು ಕುದಿಸೋಕಿಟ್ಟಿದ್ದೆ. ಹುಳಿ ಉಪ್ಪು ನೀರು ಒಂದು 15-20 ನಿಮಿಷ ತನಕ ಜೋರಾಗಿ ಕುದ್ರೆ ಸಾಕು. ಅಷ್ಟು ಕುದ್ರೆ ಬೆಂಕಿಯನ್ನು ಆಫ್ ಮಾಡ್ಲಕ್ಕು. ಖಡಕ್ ಉಪ್ಪು ನೀರನ್ನು ಮಾತ್ರ ಸರಿ ಕುದ್ದು ಸುತ್ತಲೂ ಉಪ್ಪು ಹೆರೆಗಟ್ಕೊಂಡ್ಕೊ. ಬುಡದಲ್ಲಿ ಉಪ್ಪು ನಿಲ್ಲಕ್ಕೆ ಸ್ಟಾರ್ಟ್ ಆಯ್ತು. ಅಷ್ಟ್ರ ತನಕ ಕುದಿಸ್ಕೊಂಡ್ಕೊ. ಈ ಪಾತ್ರೆಯಲ್ಲಿ ಇಡುವಷ್ಟೊತ್ತಿಗೆ ಸಾಧಾರಣ ತುಂಬ ಇದ್ದಿತ್ತು. ಈಗ 3/4 ಭಾಗ ಅಪ್ಪಷ್ಟಾಯಿತು. ಬುಡದಲ್ಲಿ ಉಪ್ಪು ನಿಲ್ಲಕ್ಕೆ ಸ್ಟಾರ್ಟ್ ಆಯಿತು. ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಇದು ಕುದಿ ಬಂದಿತ್ತು. ಅಷ್ಟಾದರೆ ಖಡಕ್ ಉಪ್ಪು ನೀರು ತಯಾರಾಯ್ತು. ನಾನು ಇಷ್ಟರವರೆಗೆ ತೋರಿಸಿದ ಎಲ್ಲ ಕೆಲಸನೂ ಬೆಳಿಗ್ಗೆನೆ ಮಾಡಿ ಇಟ್ಕೊಂಡ್ಕೊ. ಉಪ್ಪು ನೀರೆಲ್ಲ ಸರಿ ತಣ್ಣಗಾಯ್ಕೊ. ಮಾವಿನ ಮಿಡಿಯಲ್ಲಿ ಉಪ್ಪು ನೀರಿನ ಅಂಶ ಎಲ್ಲ ಆರಿರ್ಕೊ. ಅಂದ್ರ ಮೇಲೆ ನಮಗೆ ಉಪ್ಪಿನಕಾಯಿಯನ್ನು ರೆಡಿ ಮಾಡೋಕ್ಕಾಯ್ತು. ಇಲ್ಲ ಅಂದರೆ ಹಿಂದಿನ ದಿವಸ ರಾತ್ರಿ ಮಾಡಿ ಇಟ್ಕೊಂಡ್ರೆ ಮರು ದಿವಸ ಬೆಳಿಗ್ಗೆ ಉಪ್ಪಿನಕಾಯಿಯನ್ನು ಮಾಡ್ಲಕ್ಕು. ಹಾಗೆ ಉಪ್ಪಿನಕಾಯಿಗೆ ನಮ್ಮ ಮನೆಯಲ್ಲಿ ಗೇರು ಬೀಜದ ಸಿಪ್ಪೆ ಇರುತ್ತಲ್ಲ, ಅದನ್ನು ಹಾಕಿ ಎಣ್ಣೆಯನ್ನು ಕಾಸಿ ಹಾಕತ್ತು. ಅದಕ್ಕೋಸ್ಕರ ನಾನಿಲ್ಲಿ 3 ಗೇರು ಬೀಜವನ್ನು ತಗೊಂಡಿದ್ದೆ. ಇದನ್ನು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾತಿಲ್ಲ ಅಂಬ್ರು. ಒಂಥರ ಪ್ರಿಸರ್ವೇಟಿವ್ ಥರ ಇದು ಕೆಲಸ ಮಾಡುತ್ತೆ ಅಂಬ್ರು. ಇದನ್ನು ನಮ್ಮ ಅತ್ತೆ ಹೇಳಿಕೊಟ್ಟಿದ್ದು. ನಾನು ಅದಕ್ಕೋಸ್ಕರ ಇಲ್ಲಿ ಗೇರು ಬೀಜನ ಕಡ್ದು ಅದ್ರ ಒಳಗಡೆ ಬೀಜ ಇರುತ್ತಲ್ಲ, ಅದು ಬೇಕಾತಿಲ್ಲ ನಮಗೆ. ಅದನ್ನು ತೆಗೆದು ಹಾಕ್ತಾ ಇದ್ದೆ. ಆ ಸಿಪ್ಪೆ ಮಾತ್ರ ನನಗೆ ಎಣ್ಣೆಯನ್ನು ಕಾಸ್ಕೊಂಬಕ್ಕೆ ಬೇಕು. ಗೇರು ಬೀಜನ ಕಡಿಯೋಕ್ಕಿಂತ ಮುಂಚೆ ಕೈಗೆಲ್ಲ ಸರಿ ಮಾಡಿ ಎಣ್ಣೆ ಹಚ್ಕೊಂಡಿಪ್ಪದು ಒಳ್ಳೆಯದು. ಅದರಲ್ಲಿಪ್ಪು ಸೊನೆ ಕೈಗೆಲ್ಲ ತಾಗಿದ್ರೆ ಸುಟ್ಟೊಪ್ಪು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ಉಪಯೋಗಿಸ್ತಾ ಇದ್ದೆ. ಈಗ ಎಣ್ಣೆ ಕಾಸೋಕ್ಕೆ ಒಂದು ಅರ್ಧದಿಂದ 3/4 ಲೋಟ ಅಪ್ಪಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೆ. ಅದಕ್ಕೆ ಒಂದಿಷ್ಟು ಇಂಗನ್ನು ಹಾಕೊಂಡಿದ್ದೆ. ಇಂಗು ಸರಿ ಕೆಂಪಾಪ್ರವರೆಗೆ ಎಣ್ಣೆಯಲ್ಲಿ ಹುರ್ಕಣ್ಕು. ಕೆಲವರೆಲ್ಲ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ತಾರೆ, ಆದರೆ ನಮ್ಮಲ್ಲಿ ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸೋದು. ಇಂಗು ಸ್ವಲ್ಪ ಕೆಂಪಾತ ಇದ್ದಂಗೆ ಅದಕ್ಕೆ
ಒಂದೆರಡು ದೊಡ್ಡ ಚಮಚ ಸಾಸಿವೆಯನ್ನು ಹಾಕಿದ್ದೆ. ಸಾಸಿವೆ ಚಟಪಟ ಸಿಡ್ದ ಅದ್ರ ಮೇಲೆ ಅದಕ್ಕೆ ಈಗ ಕಟ್ ಮಾಡಿ ಇಟ್ಟ ಗೇರು ಬೀಜದ ಸಿಪ್ಪೆಯನ್ನು ಹಾಕ್ತಾ ಇದ್ದೆ. ಗೇರು ಬೀಜದ ಸಿಪ್ಪೆಯಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಹಾಕೋದು ಒಳ್ಳೇದು. ಅಥವಾ ಗೇರು ಬೀಜವನ್ನು ಸರಿ ಒಂದು 5-6 ಬಿಸಿಲಿಗೆ ಹಾಕಿ ಇಟ್ಕೊಂಡದಿದ್ರೆ ಅದರೊಳಗಿದ್ದ ನೀರಿನ ಅಂಶ ಎಲ್ಲ ಹೋಗಿರುತ್ತೋ. ನಂತರ ಈ ಥರ ಎಣ್ಣೆಗೆ ಹಾಕಿದರೆ ಚಟಪಟ ಅಂತ ಸಿಡಿತಿಲ್ಲ. ಅದಿಲ್ಲ ಅಂದರೆ ಸ್ವಲ್ಪ ಚಟ್ ಅಂತ ಸಿಡಿಯೋ ಸಾಧ್ಯತೆ ಇತ್ತು. ಜಾಗ್ರತೆಯಾಗಿ ಮಾಡ್ಕೊಂಡು ಒಳ್ಳೇದು. ಈಗ ಮಸಾಲೆ ಪುಡಿಯನ್ನೆಲ್ಲ ತಯಾರು ಮಾಡುವ. ನಾನು ಬಿಸಿಲಿಗೆ ಇಟ್ಟಿದ್ದು ಮಸಾಲೆ ಎಲ್ಲ ಸರಿ ಒಣಗಿತ್ತು. ಅದನ್ನು ಈಗ ಸಂಜೆ ತಗೊಂಡು ಬಂದು ಉಪ್ಪಿನಕಾಯಿಗೆ ಪೌಡ್ರನ್ನು ತಯಾರು ಮಾಡ್ತಾ ಇದ್ದೆ. ಸಾಸಿವೆ, ಕಾಳುಮೆಣಸು, ಜೀರಿಗೆ ಮೆಣಸು, ಹಾಗೆ ಒಣಗಿಸಿ ಇಟ್ಟ ಅರಿಶಿಣದ ಕೊಂಬನ್ನು ಸಹ ನಾನು ಇದ್ರ ಜೊತೆಗೆ ಹಾಕೊಂಡಿದ್ದೆ. ನನಗೆ ಬಿಸಿಲಿಗೆ ಇಡುವಷ್ಟೊತ್ತಿಗೆ ಹೇಳಕ್ಕೆ ಮರೆತು ಹೋಯ್ದಿತ್ತು. ಅರಿಶಿಣದ ಕೊಂಬನ್ನು ಸಹ ನಾನು ಬಿಸಿಲಿಗೆ ಇಟ್ಟಿದ್ದೆ. ಸಾಸಿವೆನೆಲ್ಲ ಮುಂಚೆನೇ ತೊಳೆದಿಟ್ಟಿದ್ರಿಂದ ಈಗ ಹಾಗೆ ಬಿಸಿಲಿಗೆ ಹಾಕಿ ಇಟ್ಟಿದ್ದು. ಇಲ್ಲದೆ ಇದ್ದರೆ ಒಂದ್ಸಲ ತೊಳೆದು ಉಪಯೋಗಿಸೋದು ಒಳ್ಳೆಯದು. ಎಲ್ಲ ಪುಡಿ ಆದ್ರ ಮೇಲೆ ಅದಕ್ಕೆ ಈಗ ಮೆಣಸಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೆ. ಇದು ಉಪ್ಪಿನಕಾಯಿಗೋಸ್ಕರನೇ ಸಿಕ್ಕುವ ಮೆಣಸಿನ ಪುಡಿ, ತುಂಬ ಖಾರ ಇರುತ್ತೋ. 400 ಗ್ರಾಮ್ ಅಷ್ಟು ಮೆಣಸಿನ ಪುಡಿಯನ್ನು ಉಪಯೋಗಿಸ್ತಾ ಇತ್ತು 400 ಮಿಡಿಗೆ. ಮುಂಚೆ ಎಲ್ಲ ಮನೆಯಲ್ಲೇ ಊರಿನ ಮೆಣಸು ಅಂತ ಸಿಗ್ತಾ ಇತ್ತು, ಗಿಡ್ಡ ಮೆಣಸು, ತುಂಬ ಖಾರವಾದ ಮೆಣಸು. ಅದನ್ನು ತಗೊಂಡು ಬಂದು ಕುಟ್ಟಿ ಪುಡಿ ಮಾಡಿ ಉಪ್ಪು ನೀರಲ್ಲಿ ಎಲ್ಲವನ್ನ ಅರೆದು ಉಪ್ಪಿನಕಾಯಿಯನ್ನು ತಯಾರು ಮಾಡ್ತಾ ಇದ್ರು. ಈಗ ಕಾಲ ತುಂಬ ಸುಧಾರಿಸಿತ್ತು, ಮಿಕ್ಸಿ ಜಾರೆಲ್ಲ ಮನೇಲೆ ಇದ್ದಿದ್ರಿಂದ ಈ ರೀತಿ ಸುಲಭವಾಗಿ ಕೈಗೆಲ್ಲ ಖಾರ ಮುಟ್ಟದೆ ಇದ್ದ ಹಾಗೆ ಉಪ್ಪಿನಕಾಯಿಯನ್ನು ತಯಾರು ಮಾಡ್ಕೊಂಡ್ಲಕ್ಕ. ಆದರೆ ಇದಕ್ಕೆ ಉಪಯೋಗಿಸುವ ಪ್ರತಿಯೊಂದು ಪಾತ್ರೆಯನ್ನು ನೀರಿನ ಅಂಶದಿಂದ ಮುಕ್ತವಾಗಿ ಹಾಗೆ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್. ಮಸಾಲೆ ಎಲ್ಲ ಪುಡಿ ಆದ್ರ ಮೇಲೆ ಒಂದು ದೊಡ್ಡ ಪಾತ್ರೆಗೆ ಮಸಾಲೆ ಪುಡಿಯನ್ನೆಲ್ಲ ಹಾಕೊಂಡು ಅದಕ್ಕೆ ಫಸ್ಟಿಗೆ ಹುಳಿ ಉಪ್ಪು ನೀರಿತ್ತಲ್ಲ, ಮಾವಿನ ಮಿಡಿಗೆ ಹಾಕಿದ ಉಪ್ಪಿನಿಂದ ಬಂದ ನೀರನ್ನು ಕುದಿಸಿ ಇಟ್ಕೊಂಡಿತ್ತಲ್ಲ, ಅದು ತಣ್ಣಗಾದ ನೀರನ್ನು ನಾನಿಲ್ಲಿ ಫಸ್ಟಿಗೆ ಉಪಯೋಗಿಸಿದ್ದೆ. ನಂತರ ಇದಕ್ಕೆ ಸರಿ ಕರಡಿ ಗಂಟಿಲ್ದಿದ್ದಂಗೆ ಕರ್ಡ್ಕಣಕದನ್ನು ಈ ರೀತಿ ಸೌಟಲ್ಲಿ ಕರಡೋದಕ್ಕಿಂತ ಸ್ವಲ್ಪ ಕೈಯಲ್ಲೇ ಕರಡಿದ್ರೆ ಅದರಲ್ಲಿ ಗಂಟೆಲ್ಲ ಉಳಿತಿಲ್ಲ ಅನ್ಕೊಂಡು ಕೈ ಹಾಕಿ ಕರಡ್ತಾ ಇದ್ರು. ಖಾರ ಇರುತ್ತೆ ತುಂಬ, ಕೈಯೆಲ್ಲ ಉರಿ ಬತ್ತು. ಅವರು ತುಂಬ ವರ್ಷದಿಂದ ಉಪ್ಪಿನಕಾಯಿ ಮಾಡಿ ಅನುಭವ ಇದ್ದಿದ್ರಿಂದ ಅದೊಂಥರ ಅಭ್ಯಾಸ ಆಗಿ ಹೋಯ್ತು ಅವರಿಗೆ. ಆ ಖಾರ ಎಲ್ಲ ಕೈಗೆ ಮುಟ್ಟೋದೇ ಇಲ್ಲ ಅವರಿಗೆ. ನಂತರ ಇದಕ್ಕೆ ಸ್ವಲ್ಪನೇ ಕಡಕ್ ಉಪ್ಪು ನೀರನ್ನು ಸೇರಿಸಿ ರಸವನ್ನು ನೀರಾಗಿ ಮಾಡ್ಕೊಳ್ಕೊ, ಸಾರು ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಕೊ. ಸರಿ ಎಲ್ಲ ಕರಡಿ ಆದ್ರ ಮೇಲೆ ಅದಕ್ಕೆ ಒಣಗಿಸಿ ಇಟ್ಟ ಮಾವಿನ ಮಿಡಿಯನ್ನು ಸೇರಿಸ್ತಾ ಇದ್ದೆ. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಸಂಜೆ ಅಷ್ಟೊತ್ತಿಗೆ ಎಲ್ಲನೂ ಒಣಗಿ ಇರುತ್ತೋ, ಅದನ್ನು ಸ್ವಲ್ಪನೇ ರಸದ ಒಟ್ಟಿಗೆ ಸೇರಿಸ್ಕೊಳ್ಕೊ. ಮಾವಿನ ಮಿಡಿ ಸೇರಿಸಿದ ಮೇಲೆ ಗೊತ್ತಾಯ್ತು ರಸ ಇನ್ನು ಕಡಿಮೆ ಆಯ್ತಾ ಅಂತ ಅಂದ್ಕೊಂಡು. ಈಗ ನಾವು ಸರಿಯಾಗಿ ಮಾಡಿ ಇಟ್ಟರು ಸಹ ಸಾಸಿವೆ ಎಲ್ಲ ಹಾಕಿರುತ್ತಲ್ಲ, ಅದು ರಸದಲ್ಲಿ ನೆನೆದು ದಪ್ಪ ಆತ ಬತ್ತು. ತುಂಬ ದಿವಸ ಆದ್ರ ಮೇಲೆ ರಸ ದಪ್ಪ ಆತ ಹೊತ್ತು. ಅದಕ್ಕೋಸ್ಕರ ಈಗ ಸರಿ ಮಾಡಿ ನೀರಾಗಿ ರಸವನ್ನು ತಯಾರು ಮಾಡಿ ಇಟ್ಕೊಳ್ಕತ್ತು. ನಾನು ಸ್ವಲ್ಪನೇ ಮಾವಿನ ಮಿಡಿಯನ್ನೆಲ್ಲ ಸೇರಿಸ್ತಾ ಇದ್ದೆ. ಮಾವಿನ ಮಿಡಿಯನ್ನು ಪೂರ ಆರಿಸಿ ಇಟ್ಕೊಂಡಿದ್ದೆ. ಅದರೊಳಗೆ ಒಂದು ಸಹ ಕೊಳತಿರುವ ಮಿಡಿಯನ್ನು ಬಿಡಲಿಲ್ಲ. ಒಂದೊಂದು ಮಿಡಿನೂ ಚೆಕ್ ಮಾಡಿ ಹಾಕಿ ತೆಗೆದು ಬದಿಗೆ ಇಟ್ಕೊಂಡಿದ್ದು. ಇಲ್ಲಾಂದರೆ ಒಂದೆಲ್ಲಾದರೂ ಹಾಳು ಮಿಡಿ ಉಳಿದ್ರೂ ಸಹ ಉಪ್ಪಿನಕಾಯಿ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ರಸ ಸ್ವಲ್ಪ ಇನ್ನೂ ಬೇಕಂತ ಅನಿಸಿದ್ರಿಂದ ಮತ್ತೊಂದು ಸ್ವಲ್ಪ ಉಪ್ಪು ನೀರನ್ನು ಸೇರಿಸ್ಕೊಂಡಿದ್ದೆ. ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೆ. ಮಿಡಿ ತೇಲ್ತಾ ಇದ್ದಂಗೆ ಇರ್ಕೋದ್ರೊಳಗೆ, ಇಲ್ಲ ಅಂದರೆ ತುಂಬ ದಿವಸ ಆದ್ರ ಮೇಲೆ ರಸ ದಪ್ಪ ಆತ ಬತ್ತು. ರಸ ಕಡಿಮೆ ಆದರೂ ಸಹ ಮಾವಿನ ಮಿಡಿ ಮೇಲ್ಗಡೆ ಉಳ್ದಿರುತ್ತಲ್ಲ, ಆ ಮಿಡಿ ಎಲ್ಲ ಕೊಳ್ತೋತ್ತು. ಮೇಲ್ಗಡೆಯೂ ಸಹ ಸರಿ ರಸ ನಿಲ್ಕೋ ಅಂದರೆ ಮಾತ್ರ ಮಿಡಿ ಹಾಳಾತಿಲ್ಲ. ನಾನು ಹೇಳುವ ಪ್ರತಿಯೊಂದು ಟಿಪ್ಪು ಕೂಡ ಅತ್ತೆ ಉಪ್ಪಿನಕಾಯಿ ಮಾಡುವಷ್ಟೊತ್ತಿಗೆ ನನಗೆ ಹೇಳಿದ್ದು. ಅದನ್ನೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಈಗ ಅದಕ್ಕೆ ಕಾಸಿ ಇಟ್ಟ ಎಣ್ಣೆಯನ್ನು ಹಾಕ್ತಾ ಇದ್ದೆ. ಎಣ್ಣೆ ಒಳಗೆ ಇಂಗನ್ನು ಹಾಕಿ ಅದರೊಟ್ಟಿಗೆ ಪುಡಿ ಮಾಡಿ ಹಾಕ್ಕೊಳ್ಕೊ. ಅತ್ತೆ ಹಾಗೆ ಅದನ್ನು ಕೈಯಲ್ಲೇ ಪುಡಿ ಮಾಡಿ ಹಾಕ್ತಾಯಿದ್ರು. ಇಂಗನ್ನು ಮಾತ್ರ ತೆಗೆದು ಹಾಕ್ತಾ ಇದ್ದೆ ನಾನಿಲ್ಲಿ. ಗೇರು ಬೀಜದ ಸಿಪ್ಪೆ ಏನಿತ್ತು ಅದನ್ನು ಹಾಕ್ತಾ ಇಲ್ಲ, ಹಾಗೆ ಜಾಸ್ತಿ ಎಣ್ಣೆ ಇತ್ತಲ್ಲ ಅದನ್ನು ಹಾಕ್ತಾ ಇಲ್ಲ. ಅದನ್ನೆಲ್ಲ ಕಡೆಯಲ್ಲಿ ಹಾಕೋದು. ಈಗ ಬರೀ ಇಂಗನ್ನು ಮಾತ್ರ ತೆಗೆದು ಹಾಕ್ತಾ ಇದ್ದೆ. ಮತ್ತು ಉಳಿದ ಎಣ್ಣೆಯನ್ನು ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಕೊನೆಯಲ್ಲಿ ಸೇರಿಸಿ ಮೇಲ್ಗಡೆಯಿಂದ ಹಾಕಿ ಇಡೋದು. ಈಗ ಜಾಲಿಗೆ ಕಾಸಿ ಇಟ್ಟ ಸಾಸಿವೆ ಇಂಗಿನ ಎಣ್ಣೆಯನ್ನು ಹಚ್ಕೊತಾ ಇದ್ದೆ. ಈ ರೀತಿ ಎಣ್ಣೆಯನ್ನು ಹಚ್ಚಿಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಕೀಟಗಳು ಮುಟ್ಟುವುದಿಲ್ಲ ಅಂದ್ಕೊಂಡು. ಆ ವಾಸನೆ ಇರುತ್ತಲ್ಲ ತುಂಬ ಘಾಟು ಜೋರಿರುತ್ತೋ ಇಂಗು ಸಾಸಿವೆ
ಗೇರು ಬೀಜದ ಸಿಪ್ಪೆ ಎಲ್ಲ ಹಾಕಿರೋದ್ರಿಂದ ಒಂಥರ ಘಾಟ್ ಇರುತ್ತದು. ಅದನ್ನು ಈ ರೀತಿ ಎಲ್ಲ ಕಡೆ ಸವರಿ ಇಟ್ಟರೆ ಹುಳ ಗಿಳ ಯಾವುದು ಬರ್ತಿಲ್ಲ ಅಂತ ಎಲ್ಲ ಕಡೆಗೂ ಸರಿ ಮಾಡಿ ಹಚ್ಚಿದ್ದೆ. ಹಾಗೆ ಅದರ ಮುಚ್ಚಳಕ್ಕೂ ಸಹ ಈ ರೀತಿ ಎಣ್ಣೆಯನ್ನು ಹಚ್ಚಿ ಇಟ್ಟಿದ್ದೆ. ಇಷ್ಟೆಲ್ಲ ತಯಾರಾದ್ರ ಮೇಲೇ ಜಾಲಿಗೆ ನಾವು ಮಿಡಿಯನ್ನು ತುಂಬ್ಕಣ್ಕೊ. ಫಸ್ಟಿಗೆ ಮೇಲ್ಗಡೆಯಿಂದ ಮಿಡಿಯನ್ನೆಲ್ಲ ತೆಗೆದು ಜಾಲಿ ಒಳಗೆ ತುಂಬ್ಕಣ್ಕೊ. ನಂತರನೇ ರಸವನ್ನು ಹಾಕಬೇಕು. ಇಲ್ಲ ಅಂದರೆ ಮಿಡಿ ರಸ ಎಲ್ಲ ಒಟ್ಟಿಗೆ ಜಾಲಿಗೆ ತುಂಬಕ್ಕೆ ಹೋದರೆ ಮನೆ ತುಂಬ ಸೀರುವ ಸಾಧ್ಯತೆ ಇರುತ್ತೆ. ಇವತ್ತು ನಾನು ನಿಮಗೆ ತೋರಿಸಿದ ಮಾವಿನ ಮಿಡಿ ಉಪ್ಪಿನಕಾಯಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿಯಾದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಒಂದೊಂದು ಮರದ ಮಿಡಿ ಒಂದೊಂದು ಪರಿಮಳ ಇಪ್ಪುದ್ರಿಂದ ಮಿಡಿಯ ಪರಿಮಳದ ಮೇಲೆ ಕೂಡ ಉಪ್ಪಿನಕಾಯಿಯ ರುಚಿ ಪರಿಮಳ ಬದಲಾವಣೆ ಆಯ್ತು. ಆದರೆ ಎಷ್ಟೇ ರುಚಿ ಮಾಡಿ ನಮ್ಮನೇಲಿ ಉಪ್ಪಿನಕಾಯಿ ಮಾಡ್ಕೊಂಡಿದ್ರು ಬೇರೆಯವ್ರ ಮನೆ ಉಪ್ಪಿನಕಾಯಿ ರುಚಿ ಅಂಬ್ರು ಹಂಗೊಂದು ಗಾದಿಯೇ ಇತ್ತು. ಮನೆ ಮಜ್ಜಿಗೆ ರುಚಿ, ಬೇರೆಯವ್ರ ಮನೆ ಉಪ್ಪಿನಕಾಯಿ ರುಚಿ ಅನ್ಕೊಂಡು ಕೊನೆಯದಾಗಿ ರಸವನ್ನೆಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡ ಒಗ್ಗರಣೆ ಇರುತ್ತಲ್ಲ ಅದನ್ನು ಇದ್ರ ಮೇಲ್ಗಡೆಯಿಂದ ಹಾಕಿ ಇಟ್ಕೊ. ಗೇರು ಬೀಜದ ಸಿಪ್ಪೆ ಎಲ್ಲವನ್ನ ಮೇಲಿಂದ ಹಾಕಿ ಇಟ್ಟರೆ ಉಪ್ಪಿನಕಾಯಿ ವರ್ಷಾನುಗಟ್ಲೆ ಹಾಳಾಗದೆ ಇರುತ್ತೋ. 2-3 ವರ್ಷದವರೆಗೂ ಒಂದು ಸ್ವಲ್ಪನೂ ಈ ಉಪ್ಪಿನಕಾಯಿ ಹಾಳಾಗ್ತಿಲ್ಲ. ಸರಿ ಮಾಡಿ ಟೈ ಮುಚ್ಚಳವನ್ನು ಮುಚ್ಚಿ ಇಂಗು ಸಾಸಿವೆ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಕಟ್ಟಿ ಇದಕ್ಕೆ. ಆ ಬಟ್ಟೆನೂ ಅಷ್ಟೇ ಸರಿ ಮಾಡಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡು ಉಪಯೋಗಿಸಿದ ಬಟ್ಟೆ. ಜಾಲಿಯ ಒಳಗೂ ಉಪ್ಪಿನಕಾಯಿಯ ಮೇಲ್ಗಡೆ ಇದೇ ರೀತಿ ಇಂಗಿನ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಹಾಕಿಡೋದ್ರಿಂದ ಮೇಲ್ಗಡೆ ಒಂದು ರೀತಿ ಕೆನೆಯ ರೀತಿಯ ಪದರ ಕಟ್ಟುತ್ತೋ ಅದು ಕಟ್ಟುವುದಿಲ್ಲ ಅಂಬರು. ಅಥವಾ ಪ್ಲಾಸ್ಟಿಕ್ಕಿಗೆ ಸಹ ಇಂಗಿನ ಎಣ್ಣೆಯನ್ನು ಒರೆಸಿ ಹಾಕಿಡ್ಲಕ್ಕಂಬ್ರು. ಪ್ಲಾಸ್ಟಿಕ್ ಬೇಡ ಅಂಬರು ಈ ಥರ ಬಟ್ಟೆಯನ್ನು ಉಪಯೋಗಿಸ್ಲಕ್ಕು. ಉಪ್ಪಿನಕಾಯಿಯನ್ನು ಮಾಡುವಷ್ಟೊತ್ತಿಗೆ ಎಷ್ಟು ಜಾಗೃತಿಯಿಂದ ಮಾಡಿರುತ್ತೋ ಅದೇ ರೀತಿ ಉಪ್ಪಿನಕಾಯಿಯನ್ನು ತೆಗೆಯುವಷ್ಟೊತ್ತಿಗೂ ಮಾಡ್ಕೊ. ಉಪ್ಪಿನಕಾಯಿ ತೆಗೆಯೋಕ್ಕೆ ಉಪಯೋಗಿಸುವ ಪಾತ್ರೆ, ಸೌಟು ಎಲ್ಲದನ್ನು ನೀರಿನ ಅಂಶ ಒರೆಸಿ ಈ ಥರ ಒಂದ್ಸಲ ಬೆಂಕಿಯಲ್ಲಿ ಹಿಡಿದು ಉಪಯೋಗಿಸ್ಕೊ. ಇಲ್ಲ ಅಂದರೆ ನೀರಿನ ಅಂಶ ಏನಾದ್ರು ಉಳಿದಿದ್ರೆ ಉಪ್ಪಿನಕಾಯಿ ಎಲ್ಲ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಸರಿ ಮಾಡಿ ಒಣಗಿಸಿ ಸ್ವಲ್ಪ ತಣ್ಣಗಾದ್ರ ಮೇಲೆ ಉಪ್ಪಿನಕಾಯಿಯನ್ನು ತೆಗಿಕೊ. ಇದು ನಾನು ಈ ಸಲ ಮಾಡಿದ ಹೊಸ ಉಪ್ಪಿನಕಾಯಿ. ಇದನ್ನು ಇನ್ನು 3 ತಿಂಗಳವರೆಗೆ ತೆಗೆಯುವಂಗಿಲ್ಲ. ಅಟ್ಲೀಸ್ಟ್ 1.5-2 ತಿಂಗಳಾದರೂ ಅದನ್ನು ಬಿಟ್ಟರೆ ಒಳ್ಳೆಯದು. ಉಪ್ಪಿನಕಾಯಿ ಇಡುವ ಜಾಗನೂ ಹಾಗೆ ಬೆಚ್ಚಗಿನ ಜಾಗದಲ್ಲಿ ಇಡ್ಕೊ. ಮುಂಚೆ ಎಲ್ಲ ಒಲೆಯ ಮೇಲ್ಭಾಗದಲ್ಲಿ ಹೊಗೆ ತಡಿ ಅಂತ ಇರ್ತಿತ್ತು, ಅಲ್ಲಿ ಇಡ್ತಾ ಇದ್ರು. ಈಗ ಯಾರ ಮನೇಲೂ ಆ ಥರ ಜಾಗ ಎಲ್ಲ ಇಲ್ಲ. ಇರುವ ಜಾಗದಲ್ಲಿ ಬೆಚ್ಚಗಿನ ಜಾಗವನ್ನು ಕಂಡು ಉಪ್ಪಿನಕಾಯಿಯನ್ನು ಶೇಖರಿಸಿ ಇಟ್ಕಣ್ಕೊ. ಇದು ಹಳೆ ಉಪ್ಪಿನಕಾಯಿ, 2 ವರ್ಷದ ಹಿಂದಿನ ಉಪ್ಪಿನಕಾಯಿ. ರಸ ಎಲ್ಲ ಸ್ವಲ್ಪ ಕಪ್ಪಾತೈತ್ ಕಾಣಿ, ಹಳ್ತಾದಂಗೆ ಉಪ್ಪಿನಕಾಯಿ ರಸ ಕಪ್ಪಾತು. ಇದು ಅದಕ್ಕಿಂತ ಇನ್ನೂ ಹಳೆಯ ಉಪ್ಪಿನಕಾಯಿ. ಇದು ಅದರಿಂದ ಹಿಂದಿನ ವರ್ಷ ಅಂದರೆ 3 ವರ್ಷ ಹಳೆಯ ಉಪ್ಪಿನಕಾಯಿ. ಅತ್ತೆ ಉಪ್ಪಿನಕಾಯಿಯನ್ನು ಮಾಡೋಕೆ ಶುರು ಮಾಡಿ 22 ವರ್ಷಕ್ಕಿಂತ ಜಾಸ್ತಿ ಆಯ್ತಂಬ್ರು. 1 ವರ್ಷನೂ ಉಪ್ಪಿನಕಾಯಿ ಹಾಳಾಗಲಿಲ್ಲ ಅಂಬರು. ಈ ಎಲ್ಲ ಮಾಹಿತಿಯನ್ನು ಗಮನದಲ್ಲಿ ಇಟ್ಕೊಂಡು ನೀವು ಉಪ್ಪಿನಕಾಯಿ ಮಾಡಿದರೆ ನಿಮ್ಮ ಉಪ್ಪಿನಕಾಯಿನೂ ಖಂಡಿತ ಹಾಳಾಗ್ತಿಲ್ಲ. ಖುಷಿಯಾದಿದ್ದರೆ ಇವತ್ತಿನ ವಿಡಿಯೋಕ್ಕಂತ ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ.